ನಮಸ್ಕಾರ ಗುರು. ನೈಟ್ ಎಲ್ಲ ನಿದ್ದೆನೇ ಬಂದಿಲ್ಲ ಗುರು. ಎಷ್ಟೊತ್ತಿಗೆ ಇದು ಡೆವಿಲ್ ಮೂವಿ ನೋಡ್ತೀನೋ ಅನ್ನೋದೇ ಯೋಚನೆ. ಅದೇ ಯೋಚನೆಯಲ್ಲಿ ಬೆಳಗ್ಗೆ ಟೈಮ್ ಆಯಿತು. ಎದ್ದು ಆಚೆ ಹೋಗ್ತಿದ್ದಂಗೆ ನಮ್ಮ ಗುಂಡ ಸಿಕ್ಕಾಬಟ್ಟೆ ಬಡ್ಕೊಳ್ತಾ ಇದ್ದ ಕಣ್ರಿ. ಅದಕ್ಕೆ ಗುಂಡನ ಆಚೆ ಬಿಟ್ಟು ಹಂಗೆ ಮನೆಗೆ ಬಂದು ಮುಖ ತೊಳೆದು ರೆಡಿ ಅದೇ ಬಟ್ಟೆ ಹಾಕೊಂಡು ಹೋಗೋಣ ಅಂತ ಹೋಗಕ್ಕೆ ಕೊಟ್ರೆ ಇಲ್ಲೋಡ್ರಿ ನನ್ನ ಗೆಳೆಯ ಈ ಕಳ್ಳನ ಮಗನೂ ಅಷ್ಟೇ ಚಳಿಲ್ಲ. ಅವ್ನು ಗಾಡಿ ಓಡಿಸಿಲ್ಲ, ನಾನೇ ಗಾಡಿ ಓಡಿಸು ಅಂತಂದ. ಹೋಗ್ಬೇಕಾದ್ರೆ 5:30ಗೆ ಸಿಗುತ್ತೆ ಅಂತ ಅವತ್ತೇ ಹೇಳಿದ್ದೆ ನಿಮಗೆ. ಅದೇ ಹೋಟ್ಲಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ಬಿಟ್ಟಿದ್ರು ನಮ್ಮ ಅಣ್ಣವರು. ಅಲ್ಲೋಗಿ ನಾನು ಗಾಡಿ ಹಾಕ್ತೆ ಕಣ್ರಿ. ನಮ್ಮ ಗುರು ಅಂತೂ ಯಾವ ಥರ ನನಗೆ ಅಜೀಬ್ ಮಾಡಿದ್ರು ಅಂದರೆ ನೋಡ್ರಿ, ತಿನ್ನಿಸ್ತಾರೆ ಅಂತ ಪ್ರೀತಿಯಿಂದ ವೀಡಿಯೋ ಮಾಡೋಕ್ಕೆ ಹೋದರೆ ಅವ್ರು ತಿನ್ಕೊಬಿಡ್ದ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಆಮೇಲೆ ಹೋಗಿ ಪಕ್ಕದಲ್ಲೆಲ್ಲ ಕೂತ್ಕೊಂಡು ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿದ್ಮೇಲೆ ಏನೇನೋ ಆಟ ಆಡಿಸಿ ಆಮೇಲೆ ತಿನ್ಸಕ್ಕೆ ಶುರು ಮಾಡಿದ್ರು. ನನ್ನ ಗೆಳೆಯ ಅಂತೂ ತಗೋ ಗೆಳೆಯ ನಾನಿದೆ ನಿನಗೆ ಅಂತ ತಿನ್ಸಕ್ಕೆ ಶುರು ಮಾಡ್ದ. ಅದನ್ನೆಲ್ಲ ಕೇಳ್ಕೊಂಡು ನಾನಂತೂ ತುಂಬ ಸಿಕ್ಕಾಪಟ್ಟೆ ಆಗ್ಬಿಡ್ತು ಕಣ್ರಿ. ಆಮೇಲೆ ನಾನಂತೂ ಆಚೆ ಓಡ್ಬಂದ್ಬಿಟ್ಟೆ. ಏನಕ್ಕಪ್ಪ ಓಡ್ಬಂದ್ಬಿಟ್ಟು ಬಾಯಿ ಹೇಳ್ತಾ ಇದ್ದೀನಿ ಅಂದರೆ ಬಡ್ಡಿ ಮಗಂದು ಅಲ್ಲೇ ಇದ್ರೆ ನನ್ನ ಕೆಲೆ ಟ್ಯಾಕ್ಸ್ ಹಾಕ್ಸ್ತಾರೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬಡ್ಡಿ ಮಗಂದು ಓಡ್ಬಂದ್ಬಿಟ್ಟೆ ಕಣ್ರಿ. ಅದಾದಮೇಲೆ ಥಿಯೇಟ್ರ್ ಹತ್ರ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ. ಥಿಯೇಟ್ರ್ ಹತ್ರ ಹೋಗಿ ನೋಡ್ತೀವಿ. ಆವಾಗಲೇ ಬಂದು ಬ್ಲಾಸ್ಟ್ ಮಾಡಿ ಊಸ್ಟ್ ಮಾಡೋಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ರು ಕಣ್ರಿ. ಡಿ ಬಾಸ್ ಫ್ಯಾನ್ಸ್ ಅಂದರೆ ಸುಮ್ಮನೆ ನಾವು ನಮ್ಮ ಡಿ ಬಾಸ್ ಮೂವಿನ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಪಟಾಕಿ ತಗೋಗಿದ್ದೋ ಕಣ್ರಿ. ಪಟಾಕಿ ಹಚ್ಚಿದ ತಕ್ಷಣ ಯಾವ ಥರ ಉರಿತಾ ಇದೆ ಪಟಾಕಿ ಅಂದರೆ ಅಪ್ಪ ಏನ್ ರಯ ಇದ್ದಾಗ ಅಷ್ಟು ಪ್ರೀತಿ ಕೊಟ್ರಿ, ಇವತ್ತು ನಾನು ನಿಮ್ ಜೊತೆಗಿಲ್ಲ ಬಟ್ ಅದ್ರ ಡಬಲ್ ಪ್ರೀತಿ ಕೊಡ್ತಾ ಇದ್ದೀರಲ್ರ. ಇದಕ್ಕಿಂತ ನನ್ಗೆ ಏನ್ ಬೇಕು ಅನ್ನಂಗಿಲ್ಲ. ಅಪೋಸ್ಟು ನಿಜವಾಗ್ಲೂ ಅಷ್ಟೊಂದು ಅರ್ಥಪೂರ್ಣವಾಗಿದೆ. ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರ್ಲಿ. ಫ್ರೆಂಡ್ಸ್, ನಾವಂತೂ ಡೆವಿಲ್ ಮೂವಿನ ಅದ್ದೂರಿಯಾಗಿ ಆಚರಿಸ್ತೋ. ನೀವು ಕನ್ನಡ ಮೂವಿಗಳನ್ನ ಯಾವುದೇ ಮೂವಿ ಆಗಲಿ ಮಿಸ್ ಮಾಡ್ದೇನೆ ಹೋಗಿ ಥಿಯೇಟ್ರಲ್ಲೇ ನೋಡಿ. ಈ ಥರ ಎಂಜಾಯ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ. ಒಂದೇ ಅಂತಲ್ಲ, ಕನ್ನಡ ಸಿನಿಮಾಗಳು ಯಾವುದೇ ಬಂದರೂ ಥಿಯೇಟ್ರಲ್ಲೇ ಹೋಗಿ ನೋಡಿ ಸೂಪರ್ಬಾಗಿ ಎಂಜಾಯ್ ಮಾಡಿ. ನಮಸ್ಕಾರ ಗುರು. ಇವತ್ತು ನಮ್ಮ ಬ್ರದರ್ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಕರೆದ್ಬಿಟ್ಟು ಸರ್ಕಲಲ್ಲಿ ಬಂದು ನಿಂತಿರು. ಯಾವುದ್ರಲ್ಲಿ ಬಂದಿತ್ತವ್ರೆ ಅಂದರೆ ಕಾರಲ್ಲಿ ಬಂದಿತ್ತವ್ರೆ ಕಣ್ರಿ. ಪಟ್ ಅಂತ ಹೇಳ್ಕೊಂಡು ಕಾರ್ ಒಳಗಡೆ ಹಾಕೊಂಡು ಕರ್ಕೊಂಡು ಹೋಯ್ತವ್ರೆ. ಎಲ್ಲೂ ಕರ್ಕೊಯ್ತವ್ರೆ ಏನು ಅಂತಲೇ ಗೊತ್ತಿಲ್ಲ ಕಣ್ರಿ. ಏನು ಹೇಳ್ತೇನಿಲ್ಲ ಅಂದ್ಕೊಳ್ಳಿ. ಪಟ್ ಅಂತ ಹೋಗಿ ಒಂದು ಸಿಗ್ನಲಲ್ಲಿ ನಿಲ್ಲಿಸಿದ್ರು ಕಣ್ರಿ. ಸಿಗ್ನಲಲ್ಲಿ ನಿಲ್ಲಿಸ್ಬಿಟ್ಟು ನೋಡ್ತೀವಿ, ನಾವು ಕಾರಲ್ಲಿ 3 ಜನ ಇದ್ದೀವಿ. ಬಡ್ಡಿ ಮಗನ ಒಂದು ಗಾಡೀಲಿ 4 ಜನ ಅವರೇ ಗುರು. ಅದು ಹೆಂಗೆ ಓಡಿಸ್ತವ್ರೋ ಆ ದೇವ್ರೊಬ್ಬಂಗೆ ಗೊತ್ತು ಕಣ್ರಿ, ಅದು ಹೆಂಗೆ ಓಡಿಸ್ತವ್ರೆ ಅಂತ. ಆಮೇಲೆ ಇದಕ್ಕಿದ್ದಂಗೆ ನೋಡಿದ್ರೆ ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಮಠಕ್ಕೆ ಕರ್ಕೊಂಡ್ಬಂದ್ಬಿಟ್ರು ಕಣ್ರಿ. ನಾನು ಬೇರೆ ಮುಖಾನು ತೊಳೆದೇ ಹೊಂಟೋಗಿದ್ದೀನಿ. ಅದಕ್ಕೆ ರಾಯರ್ ಮಾಡಿದ ಎದುರುಗಡೆನೆ ನಲ್ಲಿಗಳಿಟ್ಟವ್ರೆ ಕಣ್ರಿ. ಆ ನಲ್ಲಿಲಿ ಮುಖ ತೊಳ್ಕೊಂಡು ಒಳಗಡೆ ಹೋಗೋ ಅಷ್ಟರಲ್ಲಿ ಆಲೇ ರಥನ ಎಳಿತಾ ಇದ್ರು. ರಥ ಎಳಿಬೇಕಾದ್ರೆ ಭಕ್ತರುಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಕಣ್ರಿ. ಅದ್ರ ಜೊತೆಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವರಿಬ್ರು ನೋಡ್ರಿ ಹಣೆಗೆ ನೀಟಾಗಿ ವಿಭೂತಿ ಹಚ್ಕೊಂಡು ಬಂದ್ಬಿಟ್ಟವ್ರೆ ನೋಡ್ರಿ. ಬೇರೆದೆಲ್ಲ ಹೇಳ್ಕೊಡ್ತಾರೆ ಮಾಡಬಾರ್ದನ್ನೆಲ್ಲ ಮಾಡಿ ಅಂತ, ಈ ಥರ ಒಳ್ಳೆ ಕೆಲಸಗಳನ್ನ ಮಾತ್ರ ಮಾಡಿ ಅನ್ನಲ್ಲ. ಪಕ್ಕದಲ್ಲೇ ಒಂದು ವಿಭೂತಿ ಗಟ್ಟಿ ಸಿಕ್ತು ಕಣ್ರಿ. ಪಟ್ಟಂತ ಹಚ್ಕೊಂಡ್ಬಿಟ್ಟು ಅನ್ಕೊಳ್ಳಿ. ನಾನಂತೂ ಹಚ್ಕೊಂಡ್ಮೇಲೆ ಸಾಕಾತ ಕಾಣಿಸ್ತಾ ಇದ್ದೆ. ನಾನೇನ್ರಿ ಸಖತ್ತ ಕಾಣಿಸೋದು. ಇಲ್ಲಿ ನೋಡ್ರಿ ರಾಯರ್ನ ಎಷ್ಟು ಸುಂದರವಾಗಿ ಸೂಪರಾಗಿ ಕಾಣಿಸ್ತಾರೆ ಅಂತ. ಅಷ್ಟರಲ್ಲಿ ಮಂಗಳಾರತಿ ಕೂಡ ಸ್ಟಾರ್ಟ್ ಆಗಿತ್ತು. ರಾಯರ್ಗೂ ಮಂಗಳಾರತಿ ಮಾಡಿ ಮತ್ತು ರಥಕ್ಕೂ ಮಂಗಳಾರತಿ ಮಾಡಿದ್ರು ಕಣ್ರಿ. ಮಂಗಳಾರತಿ ಮಾಡಿದ್ಮೇಲೆ ನಾನು ದೇವಸ್ಥಾನ ಒಂದು ರೌಂಡ್ ಹಾಕಬೇಕು ಅಂತ ರಾಯರ್ ವಿಗ್ರಹನ ನೋಡಿಕೊಂಡು ದೇವಸ್ಥಾನ ರೌಂಡ್ ಹಾಕೋಕ್ಕೆ ಶುರು ಮಾಡಿದೆ ಕಣ್ರಿ. ದೇವಸ್ಥಾನ ಅಂತೂ ತುಂಬ ಸೂಪರ್ಬಾಗಿದೆ ಅಂದ್ಕೊಳ್ಳಿ. ನಿಮ್ಗೆ ಯಾರಿಗಾದ್ರೂ ಟೈಮ್ ಇದ್ದರೆ ನಿಜವಾಗ್ಲೂ ಹೋಗಿ ಒಂದ್ಸಲ ನೀವು ಯಾರಾದರೂ ವಿಸಿಟ್ ಕೊಟ್ಟಿಲ್ಲ ಅಂದರೆ ವಿಸಿಟ್ ಕೊಡಲೇಬೇಕು ಕಣ್ರಿ. ಅಷ್ಟೊಂದು ಸುಂದರವಾಗೈತೆ. ಅಷ್ಟರಲ್ಲಿ ನಾನು ಹೊಟ್ಟೆ ಹಸಿತಾ ಇತ್ತು ಕಣ್ರಿ. ಅಷ್ಟರಲ್ಲಿ ಅಲ್ಲಿ ಸಿಗೋ ಪ್ರಸಾದನ ತಗೊಂಡು ಅದ್ರ ಜೊತೆಲಿ ಜನ ಎಲ್ಲ ಸೈಡ್ ಹೋಗ್ತಾಯಿದ್ರು. ಎಲ್ಲಿಗಪ್ಪ ಹೋಯ್ತವ್ರೆ ಅಂದರೆ ಮೇಲ್ಗಡೆ ಪ್ರಸಾದ ಕೊಡ್ತವ್ರೆ ಅಂತಂದ್ರು ಕಣ್ರಿ. ಅದನ್ನು ಕೇಳಿ ನನ್ನ ಮನಸ್ಸಿಗಂತೂ ಆಹಾ ಎಷ್ಟು ಸಂತೋಷ ಆಯಿತು ಅಂತ ಅದು ಹೇಳಕ್ಕಂತೂ ಆಗೋದೇ ಇಲ್ಲ ಅನ್ಕೋಬಿಡಿ. ಆನಂದದಲ್ಲಿ ಮೆಟ್ಲತ್ತಕ್ಕೆ ಶುರು ಮಾಡಿದೆ ಕಣ್ರಿ. ಫಸ್ಟ್ ಫ್ಲೋರಲ್ಲಿ ಹೋದರೆ ಏನು ಫುಲ್ಲು ಕಾಲಿ ಹೊಡಿತೈತೆ. ಓ ಏನಪ್ಪ ಇಲ್ಲೂ ಪ್ರಸಾದ ಇಲ್ವ ಅಂತ ಅನ್ಕೋಬಿಟ್ಟೆ ಕಣ್ರಿ. ಅದಾದಮೇಲೆ ಮೇಲ್ಗಡೆ ಹೋಗೋಕ್ಕೆ ಶುರು ಮಾಡಿದೆ. ಮೇಲ್ಗಡೆ ಹೋದ ತಕ್ಷಣ ಪ್ರಸಾದ ಕೊಡೋ ಜಾಗ ನೋಡಿದ ತಕ್ಷಣ ಅಂತೂ ನನಗೆ ಹೇಳ್ಕೊಳಕ್ಕಾಗಲ್ಲ ಅದನ್ನೆಲ್ಲ. ಅಷ್ಟೊಂದು ಸಂತೋಷ ಆಗ್ತಿತ್ತು. ಅಲ್ಲೇ ತಟ್ಟೆ ಇಟ್ಟಿರ್ತಾರೆ ಕಣ್ರಿ. ಆ ತಟ್ಟೆಗಳನ್ನ ಎತ್ಕೊಂಡು ಹಾಕ್ಸ್ಕೋಬೇಕು. ನಾನಂತೂ ಒಂದು ಸಲ ಹಾಕಿದ್ರು ಸಾಕಾಗಲಿಲ್ಲ ಕಣ್ರಿ. ಅದಕ್ಕೆ 2 ಸಲ ಹಾಕ್ಸ್ಕೊಂಡೆ ಅನ್ಕೊಳ್ಳಿ. ಬೆಳ್ದನ್ನ ಮತ್ತು ಪೊಂಗಲ್ ಮಾತ್ರ ಅದ್ಭುತವಾಗಿತ್ತು. ನಾವೆಲ್ಲದನ್ನು 2 ಸಲನೇ ಹಾಕ್ಸ್ಕೊಂಡು ಒಂದು ಸಲಕ್ಕೆಲ್ಲ ನಮಗೆ ಸಾಲ ಅಂದ್ಕೊಳ್ಳಿ. ಮಾಡ್ದ ಅಂತ ತೆಗೆದೆ ಗುರು. ನನಗಂತೂ ತಡೆಯೋಕ್ಕೆ ಆಯ್ತಿರ್ಲಿಲ್ಲ ಅಂದ್ಕೊಳ್ಳಿ. ಹಂಗೋ ಹಿಂಗೋ ಸಣ್ಣ ಮಾಡಿಕೊಂಡು ಶಿವ ಅನ್ನಿಸ್ಬಿಟ್ಟೆ. ಅದ್ರ ಜೊತೆಲಿ ನೋಡ್ರಿ ನಮ್ಮ ಗುರು ಅಂತೂ ತಗೊಬಂದು ಇನ್ನೊಂದು ರೌಂಡ್ ತಿನ್ನಿಸ್ತವನೆ. ನಾನು ಈ ಘಟನೆ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಕಣ್ರಿ. ಎಲ್ಲೋದ್ರೂ ಪ್ರೀತಿ ವಿಶ್ವಾಸದಿಂದ ನನ್ನ ಮೇಲೆ ಸಿಕ್ಕಾಪಟ್ಟೆ ಕಾಳಜಿ ಕಣ್ರಿ. ಸಿಕ್ಕಾಪಟ್ಟೆ ತಿನ್ನಿಸ್ತಾರೆ ಅಂದ್ಕೊಳ್ಳಿ. ಇಸ್ರಪ್ಪ ಹಿಂಗೆ ನೆಮ್ಮದಿಯಾಗಿರ್ತೀನಿ ಅಂದ್ಕೊಂಡು ಕೆಳಗಡೆ ಬಂದರೆ ಇನ್ನೂ ಮಹಾಮಂಗಳಾರತಿ ಮುಗ್ದಿರಲಿಲ್ಲ ಕಣ್ರಿ. ಮಹಾಮಂಗಳಾರತಿ ಮುಗ್ದಿಲ್ದಿರೋ ಕಾರಣ ನಾವು ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೋ. ಅಷ್ಟರಲ್ಲಿ ಯಾವುದೋ ಒಂದು ಇಬ್ಬರು ಚಿಕ್ಕ ಹುಡುಗರು ಬಂದರು ಕಣ್ರಿ. ಇಲ್ಲಿ ನೋಡ್ರಿ ಒಂದು 2-3 ಐಸ್ ಕ್ರೀಮ್ ಕೊಡ್ತೀನಿ, ನನ್ನ ಜೊತೆ ಬಂದ್ಬಿಡಿ ಕಿಡ್ನಾಪ್ ಮಾಡ್ಕೊಟ್ಟೈತೀನಿ ಅಂತ ಹೆಂಗೆ ರೋದನೆ ಇಕ್ತವನೆ. ನಿಮ್ಗೆ ಯಾವುದಾದ್ರೂ ಇದೇ ಥರ ಪ್ರಸಾದ ಸಿಗುವಂಥ ರಾಯರ್ ಮಠ ಗೊತ್ತಿದ್ರೆ ಆ ದೇವಸ್ಥಾನ ನೇಮ್ ಮತ್ತು ಊರನ್ನ ಕಮೆಂಟ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಅಕೌಂಟ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ.